ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಅಭೂತಪೂರ್ವ ಗೆಲುವು ಸಾಧಿಸಿರೋ ಕುರಿತು ದಿಲ್ಲಿ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮಾಚರಣೆ ಮಾಡಿದ್ದಾರೆ. ವಿಕ್ಟರಿ ಸೆಲೆಬ್ರೇಷನ್ ನಲ್ಲಿ ಪಾಲ್ಗೊಂಡು ಪಿಎಂ ನರೇಂದ್ರ ಮೋದಿ ಮಾತನಾಡಿದ್ರು, ವಿಕ್ಟರಿ ಸ್ಪೀಚ್ ಮಾಡಿದ್ರು, ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಬಿಹಾರ ಜನ ಅಭಿವೃದ್ಧಿಗಾಗಿ ವೋಟ್ ಹಾಕಿದ್ದಾರೆ. ಜೆಡಿಯು ಲೀಡರ್ ನಿತೀಶ್ ಕುಮಾರ್ ಒಬ್ಬ ಅದ್ಭುತ ಲೀಡರ್. ಹಾಗೆ ದಿಲೀಪ್ ಜೈಸ್ವಾಲ್, ಸಾಮ್ರಾಟ್ ಚೌಧರಿ, ಜಿತನ್ ರಾಮ್ ಮಾಂಜಿ, ಚಿರಾಗ್ ಪಾಸ್ವಾನ್ ಎಲ್ಲರೂ ಉತ್ತಮ ಲೀಡರ್ಶಿಪ್ ತೋರಿದ್ರು. ಓಲೈಕೆ ರಾಜಕಾರಣಕ್ಕೆ ಜನ ಯಾವುದೇ ಅವಕಾಶ ಕೊಡಲಿಲ್ಲ. ಜನ ವಂಶವಾದದ ರಾಜಕೀಯದ ವಿರುದ್ಧ ವಿಕಸಿತ ಭಾರತಕ್ಕೆ ಕೆಲಸ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಬಿಹಾರ ಯುವಕರ ಗೆಲುವು ಹಾಗೂ ಪ್ರತಿ ಮಹಿಳೆಯ ಗೆಲುವು. ಲೋಕಸಭೆ ಬಳಿಕ ಮಹಾರಾಷ್ಟ್ರ, ಹರಿಯಾಣ ಸೇರಿ ಹಲವು ಕಡೆ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದೆ. 27 ವರ್ಷಗಳ ಬಳಿಕ ದೇಶದ ರಾಜಧಾನಿ ದಿಲ್ಲಿಯಲ್ಲೂ ಕೂಡ ಬಿಜೆಪಿ ಗೆಲ್ತು. ದೇಶದ ಜನ ಬಹುತೇಕ ನಮ್ಮ ಎನ್ಡಿಎ ಸರ್ಕಾರಕ್ಕೇನೆ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದರಂತೆ ನಾವು ಭವಿಷ್ಯದಲ್ಲಿ ಬಿಹಾರದ ಅಭಿವೃದ್ಧಿಗೆ ಶ್ರಮಿಸ್ತೀವಿ. ಇಡೀ ಜಗತ್ತೇ ಈ ಕಡೆ ತಿರುಗಿ ನೋಡೋ ರೀತಿ ಮಾಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಜಮ್ಮು ಕಾಶ್ಮೀರದ ನಗ್ರೋಟಾ ಜನರಿಗೂ ಕೂಡ ಧನ್ಯವಾದ ಹೇಳಿ ಅಲ್ಲೂ ಎಲೆಕ್ಷನ್ ಸುಸೂತ್ರವಾಗಿ ಆಗಿದೆ, ಇದು ಪ್ರಜಾಪ್ರಭುತ್ವದ ಗೆಲುವು ಅಂತ ಹೇಳಿದ್ದಾರೆ. ಈ ಎಲೆಕ್ಷನ್ ಚುನಾವಣಾ ಆಯೋಗದ ಮೇಲೆ ಜನರ ವಿಶ್ವಾಸ ಮತ್ತಷ್ಟು ಗಟ್ಟಿಗೊಳ್ಳುವಂತೆ ಮಾಡಿದೆ. ಬಿಹಾರದಲ್ಲಿ ಈ ಚುನಾವಣಾ ಆಯೋಗ ಅತ್ಯಂತ ಅಚ್ಚುಕಟ್ಟಾಗಿ ಎಲೆಕ್ಷನ್ ನಡೆಸಿಕೊಟ್ಟಿದೆ ಅಂತ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಪ್ರತಿಪಕ್ಷ, ಅದರಲ್ಲೂ ಕೂಡ ಕಾಂಗ್ರೆಸ್, ಚುನಾವಣಾ ಆಯೋಗವನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡುತ್ತಿರೋ ಟೈಮ್ನಲ್ಲಿ ಪಿಎಂ ಈ ರೀತಿ ಹೇಳಿದ್ದಾರೆ. ಹಾಗೆ ಕಳೆದ 3 ಲೋಕಸಭಾ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ 2 ಅಂಕಿ ದಾಟಿಲ್ಲ ಅಂತ ಗೇಲಿ ಮಾಡಿದ್ದಾರೆ. ಈ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಮಾವೋವಾದಿ ಕಾಂಗ್ರೆಸ್ ಅಂತ ಕರೆದಿದ್ದಾರೆ. ಕಾಂಗ್ರೆಸ್ ತಾನಷ್ಟೇ ಸೋಲೋದಲ್ಲದೆ ತಮ್ಮ ಮಿತ್ರ ಪಕ್ಷಗಳಿಗೂ ಸೋಲೋದನ್ನ ಹೇಳ್ಕೊಡ್ತಾ ಇದೆ. ಕಾಂಗ್ರೆಸ್ನವರು ತಮ್ಮ ಮಿತ್ರರ ವೋಟ್ ಬ್ಯಾಂಕ್ ಅನ್ನ ಕೂಡ ತಾನೇ ಪಡ್ಕೊಂಡು ಕಂಬ್ಯಾಕ್ ಮಾಡೋಕೆ ನೋಡ್ತಾ ಇದ್ದಾರೆ. ಹೀಗಾಗಿ RJD ಕೂಡ ಸೋಲ್ಬೇಕಾಯ್ತು. ಆದ್ರೆ ಜನ ಕಾಂಗ್ರೆಸ್ ಅನ್ನ ಗೆಲ್ಸಲ್ಲ. ಹಾಗೆ ನಾವು ನೆಕ್ಸ್ಟ್ ಟಾರ್ಗೆಟ್ ಹಾಕೊಂಡಿದೀವಿ. ಪಶ್ಚಿಮ ಬಂಗಾಳ ನಮ್ಮ ಮುಂದಿನ ಟಾರ್ಗೆಟ್. ಅಲ್ಲೂ ಕೂಡ ನಾವು ಜಂಗಲ್ ರಾಜನ್ನ ಎಂಡ್ ಮಾಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಬಿಜೆಪಿಯ ಎಲೆಕ್ಷನ್ ಬಾಣ ಈಗ ಎಲೆಕ್ಷನ್ ಮಷಿನರಿ ಬಂಗಾಳದ ಕಡೆಗೆ ತಿರುಗಿದೆ. ಇನ್ನು ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಬಗ್ಗೆ ನಾವು ನಿಮಗೆ ಪ್ರತ್ಯೇಕ ವರದಿಗಳಲ್ಲಿ ಮಾಹಿತಿಯನ್ನು ಕೊಟ್ವಿ. ಕ್ವಿಕ್ ಆಗಿ ಹೇಳಬೇಕು ಅಂದ್ರೆ 243 ಕ್ಷೇತ್ರಗಳ ಪೈಕಿ ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ಹಂತದಲ್ಲಿ ಎನ್ಡಿಎ 201 ಕ್ಷೇತ್ರಗಳಲ್ಲಿ ಗೆಲುವು ಮುನ್ನಡೆ. ಈ ಪೈಕಿ ಬಿಜೆಪಿ 89, ನಿತೀಶ್ ಕುಮಾರ್ರ ಜೆಡಿಯು 84 ಹಾಗೂ ಚಿರಾಗ್ ಪಾಸ್ವಾನ್ರ ಲೋಕ ಜನಶಕ್ತಿ ಪಾರ್ಟಿ 19 ಸ್ಥಾನಗಳಲ್ಲಿ ಮುನ್ನಡೆ ಮತ್ತು ಗೆಲುವು. ಎನ್ಡಿಎ ಕೂಟದ ಇನ್ನೊಂದು ಪಾರ್ಟಿ HAM 5 ಸೀಟಲ್ಲಿ ಗೆಲುವು ಮತ್ತು ಮುನ್ನಡೆ. ಇನ್ನು ವಿಪಕ್ಷಗಳ ಮಹಾಗಠಬಂಧನ್ ಮೈತ್ರಿಕೂಟ ಮಹಾ ಮುಖಭಂಗವನ್ನ ಅನುಭವಿಸಿದೆ. ಇಡೀ ಕೂಟ ಸೇರಿ 36 ಕ್ಷೇತ್ರಗಳಲ್ಲಿ ಗೆಲುವು ಮತ್ತು ಮುನ್ನಡೆಯಲಿದ್ದಾರೆ. ಈ ಪೈಕಿ ಲಾಲು ಪ್ರಸಾದ್ ಯಾದವ್ರ RJD 25 ಸ್ಥಾನಗಳಲ್ಲಿ, ಕಾಂಗ್ರೆಸ್ ಕೇವಲ 6 ಸ್ಥಾನಗಳಲ್ಲಿ ಮುನ್ನಡೆ ಮತ್ತು ಗೆಲುವು. ದೊಡ್ಡ ನಿರೀಕ್ಷೆ ಹುಟ್ಟು ಹಾಕಿದ್ದ ಪ್ರಶಾಂತ್ ಕಿಶೋರ್ರ ಜನ್ ಸುರಾಜ್ ಪಾರ್ಟಿ ಒಂದೇ ಒಂದು ಸ್ಥಾನವನ್ನು ಗೆಲ್ಲೋಕಾಗದೆ ಮಖಾಡೆ ಮಲಗಿದೆ. ಇತ್ತ ಬಿಹಾರದಲ್ಲಿ ಮತ್ತೆ ನಿತೀಶ್ ಕುಮಾರ್ ಸಿಎಂ ಆಗಬಹುದು ಅನ್ನೋ ಚರ್ಚೆ ಜೋರಾಗ್ತಿರೋ ನಡುವೆ ಅವರ JDU ಪಾರ್ಟಿಯ ನಡೆ ಬಹಳ ಅನುಮಾನಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಎನ್ಡಿಎ ದೊಡ್ಡ ಪಾರ್ಟಿಯಾಗಿ ಗೆಲುವು ದಾಖಲಿಸ್ತಾ ಇದ್ದ ಹಾಗೆ JDU ಪಕ್ಷ ತನ್ನ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ನಿತೀಶ್ ಸಿಎಂ ಅಂತ ಪೋಸ್ಟ್ ಹಾಕಿ ಆಮೇಲೆ ಕೆಲವೇ ನಿಮಿಷಗಳಲ್ಲಿ ಅದನ್ನು ಡಿಲೀಟ್ ಕೂಡ ಮಾಡಿದೆ. ನಾ ಭೂತೋ ನಾ ಭವಿಷ್ಯತಿ, ನಿತೀಶ್ ಕುಮಾರ್ ಬಿಹಾರ ಸಿಎಂ ಇದ್ರು, ಈಗಲೂ ಇದ್ದಾರೆ, ಮುಂದೇನೂ ಇರ್ತಾರೆ ಅಂತ ಬರೆಯಲಾಗಿತ್ತು. ಆದರೆ ಕೆಲ ಹೊತ್ತಲ್ಲಿ ಅದನ್ನು ರಿಮೂವ್ ಮಾಡಲಾಗಿದೆ. ಹೀಗಾಗಿ ನಿತೀಶ್ ಸಿಎಂ ಆಗ್ತಾರಾ ಇಲ್ವಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ನಡೆದ 2 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಹಾಗೂ PDP ತಲಾ ಒಂದರಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ. ನಗ್ರೋಟಾ ಕ್ಷೇತ್ರದಲ್ಲಿ ಮೃತ ಬಿಜೆಪಿ MLA ದೇವೇಂದ್ರ ಸಿಂಗ್ ರಾಣಾ ಅವರ ಪುತ್ರಿ ದೇವ್ಯಾನಿ ರಾಣಾ JKNPP ಪಾರ್ಟಿಯ ಹರ್ಷದೇವ್ ಸಿಂಗ್ ವಿರುದ್ಧ 42,350 ಮತಗಳ ಅಂತರದಲ್ಲಿ ದೊಡ್ಡ ಗೆಲುವನ್ನು ದಾಖಲಿಸಿದ್ದಾರೆ. ಅತ್ತ ಬುಡ್ಗಾಮ್ನಲ್ಲಿ PDP ಅಭ್ಯರ್ಥಿ ಆಗಾ ಸೈಯದ್ ಮುತಂಜಿರ್ ಮೆಹದಿ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಅಭ್ಯರ್ಥಿ ಆಗಾ ಸೈಯದ್ ಮೆಹಮೂದ್ ವಿರುದ್ಧ 4,478 ಮತಗಳ ಅಂತರದಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ. ಇನ್ನು ಸ್ನೇಹಿತರೆ, ನಿಮಗೆ ನಿಮ್ಮದೇ ಸ್ವಂತ ಕೃಷಿ ಭೂಮಿ ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ಬಗ್ಗೆ ಆಸಕ್ತಿ ಇದ್ರೆ ಇದರ ಸ್ಕ್ರೀನ್ ಶಾಟ್ ತಗೋಬಹುದು. ಹಾಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನ ಲಿಂಕ್ ಅನ್ನ ಚೆಕ್ ಮಾಡಬಹುದು. ಇನ್ನು ದಿಲ್ಲಿ ಸ್ಫೋಟ ಸಂಬಂಧ ಅಲ್ ಫಲಾ ಯೂನಿವರ್ಸಿಟಿ ವಿರುದ್ಧ ನಡೆಸ್ತಾ ಇರೋ ತನಿಖೆಯಲ್ಲಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದೆ. ಈ ಅಲ್ ಫಲಾ ಯೂನಿವರ್ಸಿಟಿ ಉಗ್ರರ ಜಾಲ UPಗೂ ಹರಡಿರೋದು ಗೊತ್ತಾಗಿದೆ. ದಿಲ್ಲಿ ಹಾಗೂ ಜಮ್ಮು ಕಾಶ್ಮೀರ ಪೊಲೀಸರು ಸೇರಿ ಜಂಟಿ ಕಾರ್ಯಾಚರಣೆ ನಡೆಸಿ 2 ಶಂಕಿತರನ್ನ ಹಿಡಿದು ಹಾಕಿದ್ದಾರೆ. ಈ ಪೈಕಿ ಒಬ್ಬನನ್ನ ಡಾಕ್ಟರ್ ಮೊಹಮ್ಮದ್ ಆರಿಫ್ ಅಂತ ಗುರುತಿಸಲಾಗಿದೆ. ಈತ UPಯ ಕಾನ್ಪುರ ಮೆಡಿಕಲ್ ಕಾಲೇಜ್ನ ಸ್ಟೂಡೆಂಟ್ ಆಗಿದ್ದ. ಇನ್ನೊಬ್ಬ ಡಾಕ್ಟರ್ ಫಾರೂಕ್ ಅಹಮದ್ ದರ್ ಹಾಪೂರ್ನಲ್ಲಿ ಮೆಡಿಕಲ್ ಕಾಲೇಜ್ನ ಸಹಾಯಕ ಪ್ರಾಧ್ಯಾಪಕನಾಗಿದ್ದ. ಇವರಿಬ್ರು ಕೂಡ ಅಲ್ ಫಲಾ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಮುಗಿಸಿದ್ರು. ಹಾಗೆ ಈ ಇಬ್ರು ಉಗ್ರಿ ಶಹೀನಾ ಶಾಹಿದ್, ಡಾಕ್ಟರ್ ಮುಜಮಿಲ್ ಸೇರಿ ಇತರರೊಂದಿಗೆ ಸಂಪರ್ಕದಲ್ಲಿದ್ರು ಅಂತ ಗೊತ್ತಾಗಿದೆ.
ಸದ್ಯ ಇವರ ಬಳಿ ಇದ್ದ ಮೊಬೈಲ್, ಲ್ಯಾಪ್ಟಾಪ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಇದೇ ದಿಲ್ಲಿ ಉಗ್ರ ದಾಳಿಯಲ್ಲಿ ಮತ್ತೊಬ್ಬನನ್ನ ಆರೋಪಿ ಅಂತ ಹೇಳಿ ಗುರುತಿಸಲಾಗಿದೆ. ಈತನನ್ನ ಮುಜಾಫರ್ ಅಹಮದ್ ರಾಥೆರ್ ಅಂತ ಹೇಳಲಾಗ್ತಿದೆ. ಈ ವೈಟ್ ಕಾಲರ್ ಉಗ್ರ ಈಗ ಆಲ್ರೆಡಿ ಅರೆಸ್ಟ್ ಆಗಿರೋ ಆದಿಲ್ ಅಹಮದ್ ರಾಥೆರ್ ಸಹೋದರ. ಸದ್ಯ ಈತ ಭಾರತದಲ್ಲಿ ಇಲ್ಲ, ಅಫ್ಘಾನಿಸ್ತಾನಕ್ಕೆ ಓಡ್ ಹೋಗಿದ್ದಾನೆ. ಭಾರತದಲ್ಲಿರೋ ಉಗ್ರ ಗುಂಪು ಮತ್ತು ಅಫ್ಘಾನಿಸ್ತಾನದಲ್ಲಿರೋ ಪಾಕ್ ಮೂಲದ ಹ್ಯಾಂಡ್ಲರ್ಗಳ ನಡುವೆ ಈ ಮುಜಾಫರ್ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಲಾಗ್ತಿದೆ. ಇದರ ಬೆನ್ನಲ್ಲೇ ಈತನ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸುವಂತೆ ಜಮ್ಮು ಕಾಶ್ಮೀರ ಪೊಲೀಸರು ಇಂಟರ್ಪೋಲ್ಗೆ ಮನವಿ ಮಾಡಿದ್ದಾರೆ. ಈ ಉಗ್ರ ಡಾಕ್ಟರ್ ಕೂಡ ಹರಿಯಾಣದ ಫರೀದಾಬಾದ್ನಲ್ಲಿರೋ ಅಲ್ ಫಲಾ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದ ಅಂತ ಗೊತ್ತಾಗಿದೆ. ಅಲ್ಲದೆ ಮುಜಫರ್ 2021ರಲ್ಲಿ ಸುಮಾರು 20 ದಿನ ಟರ್ಕಿಯಲ್ಲಿದ್ದ ಅಂತ ತನಿಖೆ ವೇಳೆ ಗೊತ್ತಾಗಿದೆ. ಪಂಜಾಬ್ನಲ್ಲಿ ತೀವ್ರ ಕಟ್ಟೆಚ್ಚರ ಸಾರಲಾಗಿದೆ. ನವೆಂಬರ್ 13ರಿಂದ 30ನೇ ತಾರೀಕಿನವರೆಗೆ ಅಲ್ಲಿನ ಆನಂದ್ಪುರ್ ಸಾಹಿಬ್ ನಗರದಲ್ಲಿ ದೊಡ್ಡ ಈವೆಂಟ್ ಆಯೋಜನೆ ಮಾಡಲಾಗಿದೆ. ಗುರು ತೇಗ್ ಬಹದ್ದೂರ್ ಅವರ 350ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮ ನಡೀತಾ ಇದೆ. ಹೀಗಾಗಿ ಅಹಿತಕರ ಘಟನೆ ನಡೆಯಬಾರದು ಅಂತ 10,000 ಪೊಲೀಸರನ್ನು ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಪಿಎಂ ಮೋದಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸೇರಿದಂತೆ ಸಾಕಷ್ಟು ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ಹೀಗಾಗಿ ಅಗತ್ಯ ಬಿದ್ದಾಗ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಈ ಪೊಲೀಸರನ್ನ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಸೊ ಲಾಠಿ ಸೇರಿ ಎಲ್ಲ ಆಯುಧಗಳನ್ನ ಪೊಲೀಸ್ ಸಿಬ್ಬಂದಿ ರೆಡಿ ಪೊಸಿಷನ್ ನಲ್ಲಿ ಇಟ್ಕೋಬೇಕು, ರಕ್ಷಣೆಗೆ ಕಮಿಟ್ ಆಗಿರಬೇಕು ಅಂತ ಪಂಜಾಬ್ ಪೊಲೀಸರು ಹೇಳಿದ್ದಾರೆ. ಗಡಿಯಲ್ಲಿ ಉದ್ವಿಗ್ನತೆ ಇರೋ ಹೊತ್ತಲ್ಲಿ ಮತ್ತೆ ಪಾಕ್ ಕಳ್ಳಾಟವನ್ನ ಬಿಎಸ್ಎಫ್ ವಿಫಲಗೊಳಿಸಿದೆ. ಡ್ರೋನ್ ಮೂಲಕ ಭಾರತದ ಗಡಿಯ ಒಳಗಡೆ ಪಾಕಿಸ್ತಾನ ಮಾದಕ ವಸ್ತು ಮತ್ತು ಶಸ್ತ್ರಾಸ್ತ್ರಗಳನ್ನು ಕಳಿಸಿತ್ತು. ಈ ಕಳ್ಳ ಸಾಗಾಣಿಕೆ ಯತ್ನವನ್ನು ಬಿಎಸ್ಎಫ್ ವಿಫಲಗೊಳಿಸಿ ಡ್ರೋನ್, ಶಸ್ತ್ರಾಸ್ತ್ರ ಮತ್ತು ಮಾದಕ ವಸ್ತುವನ್ನು ವಶಕ್ಕೆ ಪಡೆದಿದೆ. ಅಮೃತ್ಸರ್ ಮತ್ತು ಫಿರೋಜ್ಪುರ್ ಸೆಕ್ಟರ್ಗಳಲ್ಲಿ ಪ್ರತ್ಯೇಕವಾಗಿ ಕಾರ್ಯಾಚರಣೆಗಳನ್ನು ನಡೆಸಲಾಗಿದೆ. ಉತ್ತರ ಕರ್ನಾಟಕದಲ್ಲಿ ನಡೀತಾ ಇರೋ ರೈತರ ಬೃಹತ್ ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದೆ. ಹಿಂಸಾಚಾರ ಕೂಡ ಆಗಿತ್ತು. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಲೇಬೇಕು ಅಂತ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರು ಕಬ್ಬು ತುಂಬಿದ ವಾಹನಗಳಿಗೆ ಬೆಂಕಿ ಇಟ್ಟಿದ್ರಲ್ಲ. ಕಲ್ಲು ತೂರಾಟದಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಗಾಯ ಆಗಿತ್ತು. ಇದರ ಬೆನ್ನಲ್ಲೇ ಜಮಖಂಡಿ, ರಬಕವಿ, ಬನಹಟ್ಟಿ ಮತ್ತು ಮುಧೋಳ ತಾಲೂಕುಗಳಿಗೆ ನವೆಂಬರ್ 16ನೇ ತಾರೀಕಿನವರೆಗೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಗುರುವಾರ ರಾತ್ರಿ ಸ್ನೇಹಿತರೆ, ಮುಧೋಳ ತಾಲೂಕಿನ ಸಮೀರ್ವಾಡಿಯ ಗೋದಾವರಿ ಕಾರ್ಖಾನೆ ಬಳಿ ಸಾಲಾಗಿ ನಿಲ್ಲಿಸಿದ್ದ 100ಕ್ಕೂ ಅಧಿಕ ಟ್ರ್ಯಾಕ್ಟರ್, ಟ್ರಾಲಿಗಳು ಮತ್ತು ಲಾರಿಗಳಿಗೆ ಬೆಂಕಿ ಇಡಲಾಗಿತ್ತು. ಹಾಗೆ ಬೈಕ್ಗಳನ್ನು ಕೂಡ ಸುಟ್ಟು ಹಾಕಲಾಗಿತ್ತು. ಈ ದುರಂತ ಹಿಂಸಾಚಾರಕ್ಕೆ ತಿರುಗಿ ಬಾಗಲಕೋಟೆ ಅಡಿಷನಲ್ ಎಸ್ಪಿ ಮಹಾಂತೇಶ್ ಜಿದ್ದಿ ಅವರ ಕಾಲಿಗೆ ಬಲವಾದ ಏಟು ಬಿದ್ದಿತ್ತು. ಗಂಭೀರ ಗಾಯಗೊಂಡ ಹಿನ್ನೆಲೆಯಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ತನಿಖೆ ನಡೆಸೋಕೆ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ಸರ್ಕಾರ ಈಗ ಆಲ್ರೆಡಿ ದರ ನಿಗದಿ ಮಾಡಿದೆ. ಅದಕ್ಕೆ ಒಪ್ಪಿಕೊಂಡು ರೈತರು ತಮ್ಮ ಚಳುವಳಿ ಕೈ ಬಿಡಬೇಕು ಅಂತ ಸಿಎಂ ಹೇಳಿದ್ದಾರೆ. ಸ್ನೇಹಿತರೆ, ನೀವು ಕೂಡ ಮೆಂಬರ್ ಓನ್ಲಿ ಕಾಂಟೆಂಟ್ಗಳೆಲ್ಲವನ್ನ ನೋಡೋಕೆ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯ್ನ್ ಆಗಬಹುದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತರು ಕನ್ಸಿಡರ್ ಮಾಡಿ. ವೃಕ್ಷ ಮಾತೆ ಅಂತ ಬಿರುದು ಪಡೆದಿದ್ದ ಸಾಲುಮರದ ತಿಮ್ಮಕ್ಕ ವಿಧಿವಶರಾಗಿದ್ದಾರೆ. ತೀವ್ರ ಉಸಿರಾಟದ ಸಮಸ್ಯೆ ಮತ್ತು ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ದ ತಿಮ್ಮಕ್ಕರನ್ನ ನವೆಂಬರ್ 2ನೇ ತಾರೀಕು ಜಯನಗರದ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಸ್ನೇಹಿತರೆ, ನಿಮ್ಮ ಪೇರೆಂಟ್ಸ್ ಕಾಲದಿಂದ ನಿಮ್ಮ ಮಕ್ಕಳ ಕಾಲದವರೆಗೂ ಕೂಡ ಕೆಲವರು ಈ ಹೆಸರನ್ನ ಕೇಳಿರ್ತೀರಿ, ಸಾಲುಮರದ ತಿಮ್ಮಕ್ಕ ಅಂತ. ಯಾಕೆಂದ್ರೆ ಇವರು ಶತಾಯುಷಿ, 114 ವರ್ಷ ಬಾಳಿದ್ರು. ಇವರು ಮೊನ್ನೆ ತನಕ ಆಕ್ಟಿವ್ ಕೂಡ ಇದ್ರು. ಇವರ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಮಕ್ಕಳಿಲ್ಲದ ಇವರು ಕಿಲೋಮೀಟರ್ ಗಟ್ಟಲೆ ಮರಗಳನ್ನ ನೆಟ್ಟು ತಾವೇ ನೀರನ್ನ ಹೊತ್ತು ಕೊಡದಲ್ಲಿ ಹಾಕಿ ಮರವನ್ನ ಬೆಳೆಸಿ ವೃಕ್ಷ ಮಾತೆ ಅಂತ ಹೆಸರು ಮಾಡಿರೋರು ಸಾಲುಮರದ ತಿಮ್ಮಕ್ಕ ಅಂತ. ಕಲಬುರಗಿ ಜಿಲ್ಲೆ ಆಳಂದ ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಬೆಳವಣಿಗೆಯಾಗಿದೆ. ಈ ಕೇಸ್ನಲ್ಲಿ ಮೊದಲ ಬಂಧನ ಆಗಿದೆ. ಕೇಸ್ನ ಜಾಡು ಹಿಡಿದು ಹೊರಟ ವಿಶೇಷ ತನಿಖಾ ತಂಡ ಎಸ್ಐಟಿ ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡುತ್ತಿದ್ದ ನಬಿ ಅನ್ನೋನನ್ನ ಅರೆಸ್ಟ್ ಮಾಡಿದೆ. ಪಶ್ಚಿಮ ಬಂಗಾಳದ ನಾಡಿಯಾ ಜಿಲ್ಲೆ ಈತನನ್ನ ಬಂಧಿಸಲಾಗಿದೆ. ಕರ್ನಾಟಕದ 4 ರೈಲ್ವೆ ಸ್ಟೇಷನ್ಗಳಿಗೆ ಮರುನಾಮಕರಣ ಮಾಡುವಂತೆ ಕೋರಿ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ವಿಜಯಪುರ ರೈಲ್ವೆ ಸ್ಟೇಷನ್ಗೆ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ರೈಲು ನಿಲ್ದಾಣ, ಬೀದರ್ ನಿಲ್ದಾಣಕ್ಕೆ ಚನ್ನಬಸವ ಪಟ್ಟದ ದೇವರು ಅಂತ, ಹಾಗೆ ಬೆಳಗಾವಿ ನಿಲ್ದಾಣಕ್ಕೆ ಶಿವಬಸವ ಮಹಾಸ್ವಾಮೀಜಿ ಅಂತ, ಸುರಗೊಂಡನ ಕೊಪ್ಪ ನಿಲ್ದಾಣಕ್ಕೆ ಭಯಾಗಡ ರೈಲು ನಿಲ್ದಾಣ ಅಂತ ಮರುನಾಮಕರಣ ಮಾಡಿ ಅಂತ ಆಗ್ರಹ ಮಾಡಿದ್ದಾರೆ. ಟ್ರಾಫಿಕ್ ಸಮಸ್ಯೆಗೆ ಬೇಸತ್ತು ಐಟಿ ಕಂಪನಿಗಳು ಹೊಸ ಪ್ಲಾನ್ ಮಾಡ್ತಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಕಡೆಯಿಂದ ಐಟಿ ಉದ್ಯೋಗಿಗಳಿಗೆ ಫ್ರೀ ಮೆಟ್ರೋ ಪಾಸ್ ಕೊಡೋಕೆ ಪ್ಲಾನ್ ಮಾಡ್ತಿದ್ದಾರೆ. ಉದ್ಯೋಗಿಗಳಿಗೆ ತಿಂಗಳಿಗೆ 1,500 ರೂಪಾಯಿನ ಪಾಸ್ ಕೊಡೋಕೆ ಪ್ಲಾನ್ ಮಾಡಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ನಿತ್ಯ 2.5 ಲಕ್ಷ ಜನ ಸಂಚಾರ ಮಾಡ್ತಾ ಇತ್ತು. ಈ ಇನಿಷಿಯೇಟಿವ್ ನಿಂದ ಟ್ರಾಫಿಕ್ ಸಮಸ್ಯೆಯನ್ನ ಕಮ್ಮಿ ಮಾಡೋ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ನೋಡ್ಬೇಕೇನಾಗುತ್ತೆ ಅಂತ. ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಉಗ್ರ ದಾವೂದ್ ಇಬ್ರಾಹಿಂಗೆ ಸಂಬಂಧಪಟ್ಟ ದೊಡ್ಡ ನಶಾ ವಸ್ತು ಜಾಲವನ್ನ ಮುಂಬೈ ಪೊಲೀಸರು ಭೇದಿಸಿದ್ದಾರೆ. ಈ ಮಾದಕ ಜಾಲವನ್ನ ದಾವೂದ್ನ ಸಹಚರ ಸಲೀಂ ಡೋಲಾನನ್ನು ಮುಂಬೈನಿಂದ ಆಪರೇಟ್ ಮಾಡ್ತಿದ್ದ. ಈ ಗ್ಯಾಂಗ್ M-CAT, ಮಿಯಾವ್ ಮತ್ತು ಐಸ್ 2 ಅಂತ ಕೋಡ್ ನೇಮ್ ಇಟ್ಕೊಂಡು ಮಾದಕ ವಸ್ತುವನ್ನ 7 ರಿಂದ 8 ರಾಜ್ಯಗಳಿಗೆ ಸಪ್ಲೈ ಮಾಡ್ತಾ ಇತ್ತು ಅಂತ ಪೊಲೀಸರು ಹೇಳಿದ್ದಾರೆ.
ದಾವೂದ್ ದೇಶ ಮತ್ತು ವಿದೇಶದಲ್ಲಿ ಆಯೋಜಿಸೋ ನಶಾ ಪಾರ್ಟಿಯಲ್ಲಿ ಹಲವು ಬಾಲಿವುಡ್ ಆಕ್ಟರ್ಸ್, ಮಾಡೆಲ್ಸ್, ರ್ಯಾಪರ್ಸ್, ಫಿಲ್ಮ್ ಮೇಕರ್ಸ್ ಮತ್ತು ಅವರ ರಿಲೇಟಿವ್ಸ್ ಕೂಡ ಭಾಗಿಯಾಗ್ತಾ ಇದ್ರು. ಈ ವಿಚಾರವನ್ನ ಸಲೀಂ ಡೋಲಾನ ಮಗ ತಾಹಿರ್ ತನಿಖೆಯಲ್ಲಿ ಬಾಯ್ಬಿಟ್ಟಿದ್ದಾನೆ ಅಂತ ಪೊಲೀಸರು ಹೇಳಿದ್ದಾರೆ. ಇನ್ನಷ್ಟು ತನಿಖೆ ನಡೀತಾ ಇದೆ. ಅಂದಹಾಗೆ ಆಗಸ್ಟ್ನಲ್ಲಿ ತಾಹಿರ್ನ UAEನಿಂದ ಭಾರತಕ್ಕೆ ಎಳ್ಕೊಂಡು ಬಂದು ವಿಚಾರಣೆ ನಡೆಸಲಾಗ್ತಾ ಇದೆ. ಈತ ಹೇಳಿರೋ ಪ್ರಕಾರ ಈ ಪಾರ್ಟಿಯಲ್ಲಿ ಅಲಿಶಾ ಪಾರ್ಕರ್, ನೋರಾ ಫತೇಹಿ, ಶ್ರದ್ಧಾ ಕಪೂರ್, ಸಿದ್ಧಾರ್ಥ್ ಕಪೂರ್, ಜಿಶನ್ ಸಿದ್ದಿಕಿ, ಅಬ್ಬಾಸ್ ಮಸ್ತಾನ್ ಸೇರಿ ಅನೇಕರು ಪಾಲ್ಗೊಳ್ತಾ ಇದ್ರು ಅಂತ ಈತ ಬಾಯ್ಬಿಟ್ಟಿದ್ದಾನೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ನು ಯಾರ್ಯಾರ್ದು ಮಿಯಾಮ್ ಆಗುತ್ತೆ ಅಂತ ನೋಡ್ಬೇಕೀಗ. ಏನು ಭಾರತ ಮತ್ತು ಬಾಂಗ್ಲಾ ಸಂಬಂಧ ಹಳಸಿರೋ ಹೊತ್ತಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಬಾಂಗ್ಲಾದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ, ಬಾಂಗ್ಲಾ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಯೂನಸ್ರ ಆಪ್ತ ಖಲೀಲುರ್ ರೆಹಮಾನ್ ನವೆಂಬರ್ 19ಕ್ಕೆ ಭಾರತಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ರ ಆಹ್ವಾನದ ಮೇರೆಗೆ ದಿಲ್ಲಿಯಲ್ಲಿ ನಡೆಯಲಿರೋ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಮೀಟಿಂಗ್ನಲ್ಲಿ ಖಲೀಲುರ್ ರೆಹಮಾನ್ ಪಾಲ್ಗೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇದರಲ್ಲಿ ಭಯೋತ್ಪಾದನೆ, ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ಚರ್ಚೆ ನಡೆಯುತ್ತೆ. ಬಾಂಗ್ಲಾ ಮುಖ್ಯಸ್ಥ ಮಹಮ್ಮದ್ ಯೂನುಸ್ ಆಡಳಿತದಲ್ಲಿ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ ಅಂತ ಗುರುತಿಸಿಕೊಂಡಿರೋ ಖಲೀಲುರ್ ರೆಹಮಾನ್ ಶೇಖ್ ಹಸೀನಾ ಆಡಳಿತ ಪತನದ ನಂತರ ಭಾರತಕ್ಕೆ ಭೇಟಿ ಕೊಡ್ತಾ ಇರೋ ಎರಡನೇ ಬಾಂಗ್ಲಾದ ಪ್ರಮುಖ ವ್ಯಕ್ತಿ. ಪಾಕ್ ಮತ್ತು ಪಾಕ್ ಮೂಲದ ಉಗ್ರರು ಬಾಂಗ್ಲಾದಲ್ಲಿ ತಮ್ಮ ಪ್ರಾಬಲ್ಯ ಜಾಸ್ತಿ ಮಾಡ್ಕೊಳ್ತಿರೋ ಹೊತ್ತಲ್ಲಿ ಅಲ್ಲಿನ NSA ಭಾರತಕ್ಕೆ ಭೇಟಿ ಕೊಡ್ತಿರೋದು ಮಹತ್ವ ಪಡ್ಕೊಳುತ್ತೆ. ಏನಕ್ಕೆ ಅಜಿತ್ ದೋವಲ್ ಅವರು ಖುದ್ದಾಗಿ ಇನ್ವೈಟ್ ಮಾಡಿ ಕರೆದಿದ್ದಾರೆ ಅನ್ನೋದು ಇನ್ನಷ್ಟೇ ಸ್ಪಷ್ಟ ಆಗಬೇಕು. ನೋಡಬೇಕು ಫೈನಲ್ ವಾರ್ನಿಂಗ್ ಅಥವಾ ಏನಾದರೂ ಕೂಡ ಸ್ವಲ್ಪ ಸಂಬಂಧ ವೃದ್ಧಿ ಮಾಡೋ ಲೆಕ್ಕಾಚಾರ ಏನಾದರೂ ಇದೆಯಾ, ಶೇಖ್ ಹಸೀನಾ ವಿಚಾರದಲ್ಲಿ ಏನಾದರೂ ಕೂಡ ಚರ್ಚೆ ಆಗುತ್ತಾ, ಇನ್ನಷ್ಟೇ ಸ್ಪಷ್ಟ ಆಗಬೇಕು, ನೋಡೋಣ. ಇನ್ನು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ 2 ಪಂದ್ಯಗಳ ಟೆಸ್ಟ್ ಸರಣಿ ಶುರುವಾಗಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ನಲ್ಲಿ ನಡೀತಾ ಇರೋ ಫಸ್ಟ್ ಟೆಸ್ಟ್ ನಲ್ಲಿ ಟಾಸ್ ಗೆದ್ದ ಸೌತ್ ಆಫ್ರಿಕಾ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ತು. ಅದರಂತೆ ಹರಿಣಗಳು ಮೊದಲ ಇನ್ನಿಂಗ್ಸ್ ನಲ್ಲಿ ಕೇವಲ 159 ರನ್ಗಳಿಗೆ ಆಲ್ಔಟ್ ಆದರು. ಆಫ್ರಿಕಾ ಪರವಾಗಿ ಮಾಕ್ರಮ್ ಗಳಿಸಿದ 31 ರನ್ ಈ ಇನ್ನಿಂಗ್ಸ್ ನ ಅತಿ ದೊಡ್ಡ ವೈಯಕ್ತಿಕ ಸ್ಕೋರ್. ಇತ್ತ ಭಾರತದ ಪರ ಖ್ಯಾತ ವೇಗಿ ಜಸ್ಪ್ರೀತ್ ಬುಮ್ರಾ 5 ವಿಕೆಟ್ ಪಡೆದು ಮಿಂಚಿದ್ರು. ಇನ್ನು ಫಸ್ಟ್ ಇನ್ನಿಂಗ್ಸ್ ಆರಂಭಿಸಿರೋ ಟೀಂ ಇಂಡಿಯಾ ಮೊದಲ ದಿನದ ಆಟದ ಅಂತ್ಯಕ್ಕೆ 1 ವಿಕೆಟ್ ನಷ್ಟಕ್ಕೆ 37 ರನ್ ಗಳಿಸಿದೆ. ಜೈಸ್ವಾಲ್ 12 ರನ್ ಗಳಿಸಿ ಔಟ್ ಆದರು. ಆದರೆ ಕನ್ನಡಿಗ KL ರಾಹುಲ್ 13 ರನ್ ಹಾಗೂ ವಾಷಿಂಗ್ಟನ್ ಸುಂದರ್ 6 ರನ್ ಗಳಿಸಿ ಎರಡನೇ ದಿನಕ್ಕೆ ಕ್ರೀಸ್ ಕಾಯ್ಕೊಂಡಿದ್ದಾರೆ. ಇನ್ನು ಭಾರತದ ಷೇರುಪೇಟೆ ಗ್ರೀನ್ ನಲ್ಲಿ ಕೊನೆಯಾಗಿದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 84 ಪಾಯಿಂಟ್ಸ್ ಜಂಪ್ ಆಗಿ 84,562ಕ್ಕೆ ರೀಚ್ ಆಗಿದೆ. ನಿಫ್ಟಿ 30 ಪಾಯಿಂಟ್ಸ್ ಜಂಪ್ ಆಗಿ 25,910ಕ್ಕೆ ತಲುಪಿದೆ. ಬ್ಯಾಂಕಿಂಗ್ ಮತ್ತು FMCG ಸ್ಟಾಕ್ಗಳಿಂದ ಮಾರ್ಕೆಟ್ಗೆ ಏನು ಬಹಳ ದೊಡ್ಡ ಗೇನ್ ಅಲ್ಲ, ಸ್ವಲ್ಪ ಫ್ಲಾಟ್ ಗಿಂತ ಚೂರ್ ಮೇಲೆ ಮಾರ್ಜಿನಲ್ ಗೇನ್ ಆಯಿತು. ಬಿಹಾರ ಚುನಾವಣೆಯಲ್ಲಿ NDA ಮೈತ್ರಿಕೂಟದ ಗೆಲುವು ಕೂಡ ಆರಂಭದಲ್ಲಿ ರೆಡ್ ನಲ್ಲಿತ್ತು. 200, 300 ಪಾಯಿಂಟ್ಸ್ ಎಲ್ಲ ಕೆಳಗಿತ್ತು. ಆಮೇಲೆ ಪಿಕಪ್ ಆಗ್ಲಿಕ್ಕೆ ಕಾರಣ ಆಯಿತು. ಮಾರ್ಕೆಟ್ ಸೆಂಟಿಮೆಂಟ್ ಇಂಪ್ರೂವ್ ಮಾಡ್ತು. ಇನ್ಫೋಸಿಸ್, ಟಾಟಾ ಸ್ಟೀಲ್, ಟಾಟಾ ಮೋಟಾರ್ಸ್, ICICI ಬ್ಯಾಂಕ್ ಮತ್ತು ಟೆಕ್ ಮಹೀಂದ್ರ ಷೇರುಗಳು ರೆಡ್ ನಲ್ಲಿದ್ವು. ಇತ ಎಟರ್ನಲ್ ಇಂಡಿಯಾ, ಟ್ರೆಂಟ್, ಆಕ್ಸಿಸ್ ಬ್ಯಾಂಕ್, ಭಾರತ್ ಎಲೆಕ್ಟ್ರಾನಿಕ್ಸ್, ಬಜಾಜ್ ಫಿನಾನ್ಸ್ ಗ್ರೀನ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 3 ಪೈಸೆ ಇಳಿಕೆಯಾಗಿ 88 ರೂಪಾಯಿ 73 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,760 ರೂಪಾಯಿ ಕಮ್ಮಿಯಾಗಿ 1,24,794 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,613 ರೂಪಾಯಿ ಕಮ್ಮಿಯಾಗಿ 1,14,310 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 3,363 ರೂಪಾಯಿ ಕಮ್ಮಿಯಾಗಿ 1,59,367 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೇವೆ. ನಿಮಗಿದು ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಕೂಡ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತರು ಜಾಯಿನ್ ಆಗೋದನ್ನ ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.